ಬೇಲೂರು ವಲಯದಲ್ಲಿ ಕಾಡಾನೆ ದಾಳಿಯಿಂದ ಆಕಸ್ಮಿಕವಾಗಿ ಒಂದು ಮಹಿಳೆ ಮೃತಪಟ್ಟಿರುವ ಘಟನೆ ನಡೆದಿದೆ. ಆ ಘಟನೆಗೆ ಸಂಬಂಧಪಟ್ಟಂಗೆ ನಮ್ಮ ಅರಣ್ಯ ಇಲಾಖೆ ವತಿಯಿಂದ, ಆ ಜಿಲ್ಲಾ ಆನೆ ಕಾರ್ಯಪಡೆ ವತಿಯಿಂದ ಸಾಕಷ್ಟು ಪ್ರಚಾರ ಮಾಡಿರುತ್ತೆ, ಗ್ರಾಮಸ್ಥರಿಗೆ ಎಚ್ಚರಿಕೆ ಕೂಡ ನೀಡಲಾಗಿರುತ್ತೆ. ಆದರೂ ಕೂಡ ಆಕಸ್ಮಿಕ ಘಟನೆ ನಡೆದಿದೆ. ಇದಕ್ಕೆ ಈ ಕಾನೂನು ಕ್ರಮ ಕೈಗೊಳ್ಳಕ್ಕೆ ಅಂತೇಳಿ ನಮ್ಮ ಹಿರಿಯ ಅಧಿಕಾರಿಗಳಾದಂಥ ನಮ್ಮ ವಿಭಾಗದ ಉಪರಣ್ಯ ಸಂರಕ್ಷಣಾಧಿಕಾರಿ ಶ್ರೀ ಸೌರಭ್ ಕುಮಾರ್ ಸರ್ ಅವರು ಹೇಳಿರ್ತಾರೆ. ಹಾಗೆ ಎಲ್ಲ ಕ್ರಮಗಳನ್ನು ಕೈಗೊಂಡಿದ್ದಾಗಿ ಕೂಡ ಆಕಸ್ಮಿಕ ಘಟನೆಗೆ ಎಲ್ಲ ಕ್ರಮಗಳನ್ನು ತಗೊಂಡಿದ್ರು ಕೂಡ ಏಕಾಏಕಿ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿರ್ತಾರೆ. ನಿಮ್ಮ ಬಟ್ಟೆ ಬೆಚ್ಚಾಗ್ತೀವಿ ಅಂತೆಲ್ಲ ಹೇಳಿರ್ತಾರೆ. ಈ ರೀತಿ ಮಾಡೋದ್ರಿಂದ ಅರಣ್ಯ ಸಂಪತ್ತನ್ನು ಹಗಲಿರುಳು ನಾವು ಶ್ರಮಿಸ್ತಾ ಕೆಲಸ ಮಾಡ್ತಾ ಬಂದಿದ್ವಿ. ಆದರೆ ನಮಗೆ ಯಾವುದೇ ರೀತಿ ಸೂಕ್ತ ಭದ್ರತೆ ಇಲ್ಲ ಅನ್ನಂಗಾಗಿದೆ. ಎಲ್ಲ ಕೂಡ ಪ್ರತಿ ಗ್ರಾಮದಲ್ಲೂ ಕೂಡ ಈ ರೀತಿ ಪ್ರಚೋದನಾಕಾರಿ ಹೇಳಿಕೆ ಕೊಡೋದ್ರಿಂದ ನಮ್ಮ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕೂಡ ಧೈರ್ಯವಾಗಿ ಕರ್ತವ್ಯ ನಿರ್ವಹಿಸೋಕ್ಕೆ ಎದುರ್ತಾ ಇದ್ದಾರೆ. ಹಾಗೂ ಅವರಿಗೆ ವೈಯಕ್ತಿಕವಾಗಿ ನಿಂದನೆ ಮಾಡ್ತಾ ಇರ್ತಾರೆ. ಈ ರೀತಿ ವೈಯಕ್ತಿಕವಾಗಿ ನಿಂದನೆ ಮಾಡ್ತಾ ಇರೋದ್ರಿಂದ ಎಲ್ಲ ಸಿಬ್ಬಂದಿಗಳಿಗೆ ಒಂದು ರೀತಿ ಮನಸ್ಥೈರ್ಯ ಇದೆ. ಅದಕ್ಕಾಗಿ ಅವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಇವತ್ತಿನ ದಿನ ಆಗ್ರಹಿಸ್ತಾ ಇದ್ದೀವಿ. ಉಪವಲಯಾಧಿಕಾರಿಗಳ ಸಂಘದ ಕಾರ್ಯದರ್ಶಿ ನಾನು ಲಕ್ಷ್ಮೀನಾರಾಯಣ. ಯಾರು ಹೇಳಿದ್ದಾರೆ? ಮಾನ್ಯ ಇವರು ಶಾಸಕರಾದಂಥ ಶ್ರೀ ಎಚ್ ಕೆ ಸುರೇಶ್ ಸರ್ ಅವರು ಕೂಡ ಅವರು ಎಲ್ಲ ರೀತಿ ಗಲಭೆ ಉಂಟು ಮಾಡೋ ಅಂತಕ್ಕಂಥ ಹೇಳಿಕೆ ಕೊಟ್ಟು ಅರಣ್ಯ ಇಲಾಖೆಗೆ ಅಗೌರವವಾಗಿ ಅರಣ್ಯ ಇಲಾಖೆ ಜನತೆಗೆ ಕುತ್ತು ತಂದಿರ್ತಾರೆ. ಅವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಾವು ಆಗ್ರಹಿಸ್ತೇವೆ. ಅದು ಅಲ್ಲದೆ ನಮ್ಮ ಅರಣ್ಯ ಇಲಾಖೆಯವರ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಾ ಇರ್ತಾರೆ. ಹಾಗೂ ಈ ರೀತಿ ಕರ್ತವ್ಯ ಪಡಿಸಬೇಕು ಅಂತೇಳಿ ಜನಗಳಿಗೆ ಪ್ರಚೋದನೆ ಮಾಡಿ ಜನಗಳಿಂದ ಗಲಭೆ ಉಂಟು ಮಾಡೋಕ್ಕೆ ಇವರು ಪರೋಕ್ಷವಾಗಿ ಕಾರಣ ಆಗ್ತಾ ಇದ್ದಾರೆ. ಆದ್ದರಿಂದ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಆಗ್ರಹಿಸ್ತೇವೆ. ಏಕಾಏಕಿ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿರ್ತಾರೆ. ನಿಮ್ಮ ಬಟ್ಟೆ ಬೆಚ್ಚಾಗ್ತೀವಿ ಅಂತೆಲ್ಲ ಹೇಳಿರ್ತಾರೆ. ಈ ರೀತಿ ಮಾಡೋದ್ರಿಂದ ಅರಣ್ಯ ಸಂಪತ್ತನ್ನು ಹಗಲಿರುಳು ನಾವು ಶ್ರಮಿಸ್ತಾ ಕೆಲಸ ಮಾಡ್ತಾ ಬಂದಿದ್ವಿ. ಆದರೆ ನಮಗೆ ಯಾವುದೇ ರೀತಿ ಸೂಕ್ತ ಭದ್ರತೆ ಇಲ್ಲ ಅನ್ನಂಗಾಗಿದೆ. ಎಲ್ಲ ಕೂಡ ಪ್ರತಿ ಗ್ರಾಮದಲ್ಲೂ ಕೂಡ ಈ ರೀತಿ ಪ್ರಚೋದನಾಕಾರಿ ಹೇಳಿಕೆ ಕೊಡೋದ್ರಿಂದ ನಮ್ಮ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕೂಡ ಧೈರ್ಯವಾಗಿ ಕರ್ತವ್ಯ ನಿರ್ವಹಿಸೋಕ್ಕೆ ಎದುರ್ತಾ ಇದ್ದಾರೆ. ಹಾಗೂ ಅವರಿಗೆ ವೈಯಕ್ತಿಕವಾಗಿ ನಿಂದನೆ ಮಾಡ್ತಾ ಇರ್ತಾರೆ. ಈ ರೀತಿ ವೈಯಕ್ತಿಕವಾಗಿ ನಿಂದನೆ ಮಾಡ್ತಾ ಇರೋದ್ರಿಂದ ಎಲ್ಲ ಸಿಬ್ಬಂದಿಗಳಿಗೆ ಒಂದು ರೀತಿ ಮನಸ್ಥೈರ್ಯ ಇದೆ. ಅದಕ್ಕಾಗಿ ಅವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಇವತ್ತಿನ ದಿನ ಆಗ್ರಹಿಸ್ತಾ ಇದ್ದೀವಿ.